ತೀರ್ಥ ಸ್ನಾನ ಮಾಡುವಾಗ, ಇಲ್ಲಿ ದೆಹಲಿ ಚುನಾವಣೆ ನಡೀತಾ ಇರುವಾಗಲೇ ದೆಹಲಿ ಫಲಿತಾಂಶ ಕುತೂಹಲ ಮೂಡಿಸ್ತಾ ಇದೆ. ಕೇಜ್ರಿವಾಲ್ ಮುನ್ನಡೆಯನ್ನು ಸಾಧಿಸಿಕೊಳ್ಳುತ್ತಿದ್ದಾರೆ ಅಂತ ಮೊದಲ ಬಾರಿಗೆ ಮುನ್ನಡೆ ಸಾಧಿಸಿದ್ದಾರೆ ಮಾಜಿ ಸಿಎಂ. 254 ಮತಗಳಿಂದ ನವದೆಹಲಿ ಕ್ಷೇತ್ರದಲ್ಲಿ ಕೇಜ್ರಿವಾಲ್ ಲೀಡ್ನಲ್ಲಿದ್ದಾರೆ ಅನ್ನೋದು ಸದ್ಯದ ಮಾಹಿತಿ. ಇದೇನಾದ್ರೂ ಆದ್ರೆ ಏನಾದ್ರೂ ಕೇಜ್ರಿವಾಲ್ ಮುನ್ನಡೆ ಸಾಧಿಸಿಕೊಂಡು ವಿನ್ ಆದ್ರೆ ಅಟ್ಲೀಸ್ಟ್ ವಿಲ್ ಬಿ ಅಪೋಸಿಷನ್ ಲೀಡರ್ ಮಾತ್ರ ಅಲ್ಲ, ದೇಶದ ಜನತೆಗೆ ಆಮ್ ಆದ್ಮಿ ಪಾರ್ಟಿ ಮುಖ ತೋರಿಸುವಂತ ಯೋಗ್ಯತೆ ಇರಬಹುದು ಅನ್ನೋದು ಅನಿಸ್ತಾ ಇದೆ. ಇಲ್ಲಾಂದ್ರೆ ಅವರ ಬಾಗಿಲನ್ನು ಅವರೇ ಹಾಕೊಂಡು ನಾಳೆಯಿಂದ ಆಲ್ಮೋಸ್ಟ್ ಅನಿಲ್ ಹೇಳಿದ್ರು, ನಮ್ಮ ಇಡೀ ದೇಶದ ಪಾರ್ಟಿಯನ್ನೇ ಸ್ವಲ್ಪ ಆ ಕಡೆ ಈ ಕಡೆ ಮಾಡಬಹುದು ಅಂತ. ದಟ್ಸ್ ವಾಟ್ ಐ ಆಮ್ ಸೀಯಿಂಗ್. ಈ ಧಾರ್ಮಿಕ ಭಾವನೆಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಇಲ್ಲಿ ನಾವು ನೋಡಿದ್ರಿ, ವಕ್ಫ್ ಬೋರ್ಡ್ ಅಲ್ಲಿ ಅವರಿಗೆ ಸಂಬಳ ಜಾಸ್ತಿ ಮಾಡಿಲ್ಲ ಅನ್ನೋದು ಒಂದು ಕೂಗಾಗಿದ್ರೆ, ಅವರು ಓಪನ್ ಆಗಿ, ಮುಸ್ಲಿಂ ಬಾಂಧವರು ಓಪನ್ ಆಗಿ ನಾವು ಈ ಸಲ ಬಿಜೆಪಿಗೆ ವೋಟ್ ಹಾಕ್ತೀವಿ ಅಂತ ಹೇಳಿರೋದು. ಇತ್ತ ಮೋದಿ ಅವರು ಪುಣ್ಯ ಸ್ನಾನ ಮಾಡ್ತಾ ಇದ್ದಿದ್ದು ಯಾವ ರೀತಿಯಾಗಿ ಎಫೆಕ್ಟ್ ಆಗಿರ್ಬೋದು ಅಂತ ನಿಮ್ಗೆ ಅನ್ಸುತ್ತೆ? ಮೋದಿ ಆಗಲಿ ಬಿಜೆಪಿ ಆಗಲಿ ಅನ್ಕ್ವಶನೇಬಲಿ ದೇ ಆರ್ ವಿತ್ ಹಿಂದೂ ಸೆಂಟಿಮೆಂಟ್ಸ್. ಅವ್ರು ಓಪನ್ ಆಗಿ ಹೇಳ್ತಾರಲ್ಲ, ಇವ್ರು ಆ ಕಡೆ ನಿಲ್ಲ ಈ ಕಡೆ ನಿಲ್ಲ. ಇವರು ಏನಾಗಿದೆ ಅಂದ್ರೆ, ನಾಟ್ ಓನ್ಲಿ ಟುಡೇ, ಫಾರ್ ಲಾಸ್ಟ್ 50 years ದ ಪ್ರಾಬ್ಲಮ್ ವಿತ್ ಕಾಂಗ್ರೆಸ್ ಆಸ್ ಫಾರ್ ಆಸ್ ಹಿಂದೂ ಸೆಂಟಿಮೆಂಟ್ಸ್ ಆರ್ ಕನ್ಸರ್ನ್, ಇವರು ಬಿಜೆಪಿ ಮತ್ತು RSS ಅನ್ನ ಹಿಂದೂ ತೀವ್ರವಾದಿ ಒಂದು ವಿಚಾರಧಾರೆಯನ್ನು ವಿರೋಧ ಮಾಡೋದಲ್ಲದೆ ಒಂದು ಹಿಂದೂ ಲಿಬರಲ್ ನ್ಯಾರೇಟಿವ್ ಕಟ್ಟಲೇ ಇಲ್ಲ. ಇವರು ಆ ಹಿಂದೂ ತೀವ್ರವಾದಕ್ಕೆ ನಾನು ಮೈನಾರಿಟಿ ಜೊತೆಲಿದ್ದೇನೆ, ರಾಜೀವ್ ಗಾಂಧಿ ತಂದುಬಿಡ್ತಾರೆ, ಶಾಬಾನು ಕೇಸಲ್ಲಿ ಪಾರ್ಲಿಮೆಂಟರಿ ಸುಪ್ರೀಂ ಕೋರ್ಟ್ ಆರ್ಡರ್ ಅನ್ನ ಸೋಲಿಸೋದಕ್ಕೆ ಒಂದು ಪಾರ್ಲಿಮೆಂಟರಿ ಅಮೆಂಡ್ಮೆಂಟ್ ತರ್ತಾರೆ. ವಾಟ್ಸ್ ಟು ಡೂ ಇಟ್ ಸೆನ್ಸ್? ಈಗ ನೋಡಿ, ಸರಿ, ಕುಂಭಮೇಳದಲ್ಲಿ ಸ್ನಾನ ಮಾಡೋದು, ಕುಂಭಮೇಳ ಸರಿನೋ ತಪ್ಪೋ ಅದು ಬೇರೆ ಹಿಂದೂ ಚಿಂತನೆ, ಅದು ಈಗ ನಡೀತಾ ಇದೆ. ಅಲ್ಲಿ ಕೋಟೆ ಹೋಗ್ತಾ ಇದ್ದಾರೆ. ಒಬ್ಬ ರಾಜಕಾರಣಿಯಾಗಿ ಆ ಕೋಟ್ಯಂತರ ಜನರ ಭಾವನೆಗಳಿಗೆ ಸ್ಪಂದಿಸಬೇಕಾ, ಆ ಭಾವನೆಗೆ ಅವಮಾನ ಮಾಡಬೇಕಾ? ಈಗ ಇಮಾಮ್ಗಳ ಮಾತು ಕೇಳ್ಕೊಂಡು ಯಾರು ಓಟ್ ಹಾಕೋದಿಲ್ಲ, ದಟ್ಸ್ ಗ್ರೌಂಡ್ ರಿಯಾಲಿಟಿ. ಆದ್ರೆ ದೇಶದಲ್ಲಿ ವಕ್ಫ್ ಕಾಯ್ದೆಯನ್ನೇ ನಿಷೇಧ ಮಾಡಿ ವಕ್ಫ್ ಕಾಯ್ದೆ ತೆಗೆದುಹಾಕ್ಬೇಕಂತ ಒಂದು ಚಿಂತನೆ ನಡೆಯೋ ಕಾಲದಲ್ಲಿ ನೀವು ಅದ್ರ ಜೊತೆ ನಿಂತ್ಕೊಳ್ತೀರಂದ್ರೆ, ಐ ಮೀನ್ ಈ ತರದ ಒಂದು ಡಿವೈಸಿವ್ ಚಿಂತನೆ ಇದೆಯಲ್ಲ, ದಿಸ್ ಇಸ್ ಡಿವೈಸಿವ್ ಆಸ್ ಫಾರ್ ಆಸ್ ಸೋಷಿಯಲ್ ಥಾಟ್ ಇಸ್ ಕನ್ಸರ್ನ್ಡ್. ನಾವು RSS ನ ತೀವ್ರ ಚಿಂತನೆ ವಿರೋಧ ಮಾಡೋದಾದ್ರೆ ಐ ಶುಡ್ ಬಿಲ್ಡ್ ಅ ಲಿಬರಲ್ ನ್ಯಾರೇಟಿವ್. ಹಿಂದೂ ಲಿಬರಲ್ ನ್ಯಾರೇಟಿವ್ ಅಲ್ಲಿ ಇರೋ ಹತ್ರ ಕಾಂಗ್ರೆಸ್ ಹತ್ರ ದೇರ್ ಇಸ್ ನೋ ಹಿಂದೂ ಲಿಬರಲ್ ನ್ಯಾರೇಟಿವ್, ಐದರ್ ದಿಸ್ ಆರ್ ದ್ಯಾಟ್. ಫ್ರೀಬೀಸ್ ನೋಡಿ, ದಿಲ್ಲಿ ಮತದಾರನ ಮನಗೆಲ್ಲುವಲ್ಲಿ ಬಿಜೆಪಿಗೆ ಫ್ರೀಬೀಸ್ಗಳು ಕೂಡ ಕಾರಣ ಆಗಿದೆ ಅಂತ ಹೇಳಿ ಬಿಜೆಪಿ ಸರ್ಕಾರ ರಚನೆ ಆಗ್ತಿದ್ದಂತೆ ಮತದಾರರಿಗೆ ಭರ್ಜರಿ ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಪ್ರತಿ ಕುಟುಂಬದ ಮಹಿಳೆಗೆ ವಾರ್ಷಿಕ 30,000 ರೂಪಾಯಿ ಸಿಗುತ್ತೆ. ಮಹಿಳಾ ಸಮೃದ್ಧಿ ಯೋಜನೆ, ಕುಟುಂಬದಲ್ಲಿ ಒಬ್ಬ ಮಹಿಳೆಗೆ 2,500 ಸಿಗುತ್ತೆ. ಗರ್ಭಿಣಿಯರಿಗೆ 21,000 ರೂಪಾಯಿ, ಜೊತೆಗೆ 6 ನ್ಯೂಟ್ರಿಷನ್ ಕಿಟ್ಗಳು ಮಾತೃ ಸುರಕ್ಷಾ ವಂದನಾ ಸ್ಕೀಮ್ ಅಲ್ಲಿ. ಬಡವರಿಗೆ 500 ರೂಪಾಯಿ ಸಿಲಿಂಡರ್ ಮತ್ತು ದೀಪಾವಳಿ ಹೋಳಿ ಹಬ್ಬಕ್ಕೆ 1 ಸಿಲಿಂಡರ್ ಫ್ರೀ. ಸೀನಿಯರ್ ಸಿಟಿಸನ್ಗಳಿಗೆ 2,500 ಪಿಂಚಣಿ ಗ್ಯಾರಂಟಿ. ಸ್ಲಂ ಪ್ರದೇಶಗಳಲ್ಲಿ 5 ರೂಪಾಯಿಗೆ ಊಟದ ಕೇಂದ್ರವನ್ನು ಆರಂಭಿಸುವಂತಹ ಭರವಸೆ ಕೊಟ್ಟಿದ್ರು. ಪ್ರತಿ ಮನೆಗೆ 200 ಯೂನಿಟ್ ವರೆಗೆ ಉಚಿತ ವಿದ್ಯುತ್, ಸಾರಿಗೆ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ. ಜೊತೆಗೆ ಮೊನ್ನೆ ನಿರ್ಮಲಾ ಸೀತಾರಾಮನ್ ಬಜೆಟ್ ಪ್ರಕಾರ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಮಧ್ಯಮ ವರ್ಗ ಸುಮಾರು 80,000 ಉಳಿತಾಯ ಮಾಡ್ತದೆ. ಏನಾಗುತ್ತೆ, ಈಗ ಯಾವುದನ್ನ ಆಮ್ ಆದ್ಮಿ ಪಾರ್ಟಿ ಕೊಡ್ತಾ ಇತ್ತು